ಸತ್ಯ ನನ್ನ ಮಾತು ಕೇಳು, ಮೊದಲಿನಿಂದ ಹೊರಡೋಣ. ನನ್ಗೇನು ಇಲ್ಲೇ ಇರೋದಕ್ಕೆ ಆಸೆನಾ? ಸುಮ್ಮನೆ ಹೋಗೋಣ ಹೋಗೋಣ ಅಂತ ಹೇಳಿ ಟೈಮ್ ವೇಸ್ಟ್ ಮಾಡಿದೆ. ನೀನು ಡಾಕ್ಯುಮೆಂಟ್ಸ್ ಹುಡುಕು, ಆಗ ಬೇಗ ಹೋಗ್ಬೋದು. ಸತ್ಯ ಏನೇನಂದ್ರೆ ಮಾತಾಡೋಕಿಲ್ಲ. ಸತ್ಯ, ನಾನು ಹೇಳೋದನ್ನ ಸೀರಿಯಸ್ ಆಗಿ ಕೇಳು. ಆ ಡಾಕ್ಯುಮೆಂಟ್ಸ್ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಮೊದಲಿನಿಂದ ತಪ್ಪಿಸ್ಕೊಳ್ಳೋಣ ಸತ್ಯ. ತಪ್ಪಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿರೋದು ತಪ್ಪು ಮಾಡಿರೋರು, ನಾವಲ್ಲ. ಸುಮ್ಮನೆ ಏನೇನೋ ಮಾತಾಡ್ದೆ ಆ ಡಾಕ್ಯುಮೆಂಟ್ಸ್ ಎಲ್ಲಿ ಇಟ್ಟಿರ್ಬೋದು ಅನ್ನೋದಾದ್ರೂ ಯೋಚನೆ ಮಾಡು. ಇಷ್ಟು ದೊಡ್ಡ ಮನೇಲಿ ಆ ಡಾಕ್ಯುಮೆಂಟ್ಸ್ ಹೆಂಗ್ ಹುಡ್ಕಾಗುತ್ತೆ? ಇಂಥವ್ರು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು, ಬ್ಲ್ಯಾಕ್ ಮನಿನ ವಿಚಿತ್ರವಾದ ಕಡೆ ಬಚ್ಚಿಟ್ಟಿರ್ತಾರೆ. ಅದನ್ನೆಲ್ಲ ಹುಡ್ಕಕ್ ಆಗಲ್ಲ. ಇದನ್ನ ಹೇಳೋದಕ್ಕೆ ನಾನು ನಿನಗೆ ಕೇಳಿದ್ನಾ? ಅವ್ರು ಬಚ್ಚಿಟ್ಟಿರ್ತಾರೆ ಅನ್ನೋದು ನನಗೂ ಗೊತ್ತಿದೆ, ಆದ್ರೆ ಎಲ್ಲಿಟ್ಟಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಏನ್ ಮಾಡ್ತಾರೋ ಏನೋ. ನನ್ ಮಾತೆ ಕೇಳಲ್ಲ ಅಂತೆಲ್ಲ. ಆಫೀಸರ್, ಹುಡುಕಿದೆಲ್ಲ ಆಯ್ತಾ? ಹಾ, ನೋಡ್ತಾ ಇದ್ದೀನಿ. ಬೇಗ ಮಾಡಿ. ನೀವು ನಮ್ಮನೆ ಮೂಲೆಯಾಗಿ ಹುಡುಕಿದ್ರು ನಿಮ್ಗೇನು ಸಿಗಾಕಿಲ್ಲ. ಬಹಳ ಕ್ಲೀನ್ ಹ್ಯಾಂಡ್ ರಾಜಕಾರಣಿ ನಾನು. ಹೊರಗಡೆನು ವೈಟೆ, ಒಳಗಡೆನು ವೈಟೆ. ಓ, ನಿಮ್ಮನ್ನ ಯಾರು ಇಲ್ಲಿ ಬಿಟ್ಟಿತ್ತು? ಸರ್ಚ್ ಮಾಡುವಾಗ ಈ ರೀತಿ ಡಿಸ್ಟರ್ಬ್ ಮಾಡಬಾರ್ದು. ಹೋಗಿ ಕೆಳಗಡೆ ಕೂತ್ಕೊಳ್ಳಿ. ರೀ, ಹೇಳಿದ ಅರ್ಥ ಆಗ್ಲಿಲ್ವಾ? ಹೋಗ್ರಿ ಕೆಳಗಡೆ ಕೂತ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ನ ಮನೆಯಿಂದ ಆಚೆ ನಿಲ್ಸಿ ಮನೆಯಿಂದ ಲಾಕ್ ಮಾಡಿ ಸರ್ಚ್ ಮಾಡ್ಬೇಕಾಗತ್ತೆ. ಹೋಗಿ, ನಿಮ್ಗೆ ಹೇಳ್ತಾ ಇರೋದು. ನಮ್ಮನೆಗೆ ಬಂದು ನನ್ನನ್ನು ಅಲ್ಲಿರ್ಬೇಡ ಇಲ್ಲಿರ್ಬೇಡ ಅಂದ್ರೆ ಹೆಂಗಾಯ್ತದೆ? ಇದು ನಮ್ಮನೆ, ನಾನು ಎಲ್ಲಿ ಬೇಕಾದ್ರೆ ಇರ್ತೀನಿ. ಮನೆ ಏನೋ ನಿಮ್ದೆ, ಆದ್ರೆ ಇಂಥ ಮನೆ ಇಟ್ಕೊಂಡು ಜೈಲಲ್ಲಿ ಕೊಳಿ ಆಸೆನಾ? ಹೋಗ್ರಿ ಕೆಳಗಡೆ ಕೂತ್ಕೊಂಡಿರಿ. ಹೋಗ್ರಿ ಹೋಗ್ರಿ, ನಿಮ್ಗೆ ಹೇಳ್ತಾ ಇರೋದು. ಹೋಗಿ ಹೋಗಿ, ಅಯ್ಯೋ ಹೋಗಿ, ಹೋಗ್ರಿ, ಅಯ್ಯೋ ಹೋಗ್ರಿ.
ಸರ್ ಅದನ್ನ ಮುಟ್ಬೇಡಿ ಸರ್, ಅದು ನನ್ನ ಪರ್ಸನಲ್ ಡೈರಿ ಸರ್, ಅದನ್ನ ಅಲ್ಲೇ ವಾಪಸ್ ಇಟ್ಬಿಡಿ. ಸಾರ್ ಈಗಲೇ ಹೇಳ್ಬಿಡ್ತಾವ್ನಿ, ಸುಮ್ಮನೆ ಇಟ್ಬಿಡಿ ಸರ್ ಅದನ್ನ, ನೀವು ಅದನ್ನೆಲ್ಲ ನೋಡಂಗಿಲ್ಲ. ನೋಡಿ ಸಾ, ಈಗಲೇ ಹೇಳ್ಬಿಡ್ತಾವ್ನಿ, ನೀವು ಬೇರೆ ಏನಾರ ಚೆಕ್ ಮಾಡ್ಕೊಳ್ಳಿ, ಏನಾರ ನೋಡ್ಕೊಳ್ಳಿ, ಅದು ಪರ್ಸನಲ್ ಡೈರಿ, ನೀವು ಅದನ್ನ ಮುಟ್ಟಂಗಿಲ್ಲ. ಆ ಅಧಿಕಾರನೂ ನಿಮ್ಗಿಲ್ಲ. ಪರ್ಸ್ನಲ್ಲ ಬಸಪ್ಪನವ್ರೆ, ಇದು ಡೈರಿ, ಸಿಡಿ ಅಲ್ಲ. ನನ್ ಡೈರಿ ಸಾ, ಅದನ್ನ ನನಗೆ ಕೊಟ್ಬಿಡಿ ಸಾ, ನೀವು ಅದನ್ನ ನೋಡ್ಕೊಡ್ದು. ಸರ್, ಇವರು ನೋಡ್ಕೂಡ್ದು ಅಂತ ಹೇಳಿದಾಗೆಲ್ಲ ನನಗೆ ನೋಡಿ ಅಂತ ಕೇಳಿಸ್ತಾ ಇದೆ. ಆ ಡೈರಿಲಿ ಏನಿದೆ ಅಂತ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಒಂದ್ಸತಿ ಡೈರಿನ ತೆಗೆದು ಅದ್ರಲ್ಲಿ ಏನಿದೆ ಅಂತ ನೋಡಿ ಸರ್. ನಾಗ್ಲೇ ಹೇಳಿದ್ರಲ್ಲ ಸರ್, ಅದು ನನ್ನ ಪರ್ಸನಲ್ ಡೈರಿ, ಅದರಲ್ಲಿ ನನ್ನ ಪರ್ಸನಲ್ ವಿಷಯಗಳು ಏನೇನೋ ಐತೆ, ಅದು ನೀವು ನೋಡ್ಕೊಂಡು ವಾಪಸ್ ಇಟ್ಬಿಡಿ ಸರ್. ನೀವು ಡೈರಿಲಿ ಏನಿದೆ ಅಂತ ನೋಡಿದ್ಮೇಲೆ ತಾನೇ ಗೊತ್ತಾಗೋದು ಇದು ಪರ್ಸ್ನಲ್ಲೋ ಅಲ್ವೋ ಅಂತ. ಪರ್ಸನಲ್ ಡೈರಿ ಅದನ್ನ ಮುಟ್ಬೇಡಿ ಅಂದ್ರೆ ಅರ್ಥ ಆಗಕ್ಕಿಲ್ವಾ? ಅದನ್ನ ಮುಟ್ಬೇಡಿ ಸಾ, ನೋಡ್ಬೇಡಿ ಸಾ ಅದನ್ನ. ಹರಸಿ ಆರತಿ ಮಾಡಿ ಬರ್ತಾ